ವೀಕ್ಷಕರೇ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಲಕ್ಷಾಂತರ ಜನ ತಲೆಯಲ್ಲಿರುವಂತಹ ಒಂದು ಅಪರೂಪದಲ್ಲೇ ಅಪರೂಪ ಈ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಇದಕ್ಕೆ ಬೆಲೆ ಇದೆಯಾ ಇಲ್ವಾ, ಜನಗಳೆಲ್ಲ ಹೇಳ್ತಾರೋ ಅಷ್ಟು ಬೆಲೆ ಇದೆಯಾ, ಎಷ್ಟು ಬೆಲೆ ಇದೆ, ಎಲ್ಲಿ ಮಾರಾಟ ಮಾಡೋದು, ಆಗುತ್ತಾ ಇಲ್ವಾ, ಪ್ರತಿಯೊಂದಕ್ಕೂ ಈ ಒಂದು ವಿಡಿಯೋ ಕ್ಲಾರಿಟಿ ಕೊಡುತ್ತೆ. ಯಾರ ಹತ್ರ ಎಲ್ಲ ಈ ಥರದ ನಾಣ್ಯ ಇದೆಯಲ್ಲ, 1985 ಎಚ್ ಮಿಂಟ್, 1985 ₹1 ಹೆಚ್ ಮಿಂಟ್, ಹೆಚ್ ಅಂದರೆ ಹೀಟನ್, ಲಂಡನ್ನಲ್ಲಿ ಪ್ರಿಂಟ್ ಆಗಿರುವಂತಹ ಈ ಒಂದು ನಾಣ್ಯ, ಲಂಡನ್ನಲ್ಲಿ ಪ್ರಿಂಟ್ ಆಗಿ ಬಂದಿರುವಂತಹ ಈ ಒಂದು ನಾಣ್ಯಕ್ಕೆ ಬೆಲೆ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಅಟ್ಲೀಸ್ಟ್ ಅರ್ಧ ಆದರೂ ನೋಡಿ. ಪೂರ್ತಿ ನೋಡಲಿಕ್ಕಾಗಲಿಲ್ಲ ಅಂದ್ರೂ ಅರ್ಧ ಆದರೂ ನೋಡಿ. ಮೊದಲಿಗೆ ಈ ಒಂದು ನಾಣ್ಯ ₹1ನಲ್ಲಿ ಬಂದಿರುವಂಥದ್ದು 1985ರಲ್ಲಿ. ನಾನು ಆಗಲೇ ಹೇಳಿದೆ ಯಾವ ಒಂದು ದೇಶದಿಂದ, ಯುನೈಟೆಡ್ ಕಿಂಗ್ಡಮ್ ಅಂದರೆ ಲಂಡನ್ನಿಂದ ಬಂದಿರುವಂತಹ ಈ ಒಂದು ನಾಣ್ಯ. ಬ್ರಿಟನ್ ಅಂತ ಹೇಳ್ತಾರಲ್ಲ, ಲಂಡನ್, ಬ್ರಿಟನ್, UK ಎಲ್ಲ ಒಂದೇನೇ. ಇಲ್ಲಿಂದ ಬಂದಿರುವಂತಹ ಈ ಒಂದು ನಾಣ್ಯ 6 ಗ್ರಾಮ್ ತೂಕವನ್ನು ಹೊಂದಿದ್ದು ಕಾಪರ್ ಮತ್ತು ನಿಕ್ಕಲ್ ಮೆಟಲಿಂದ ಮಾಡಿರುವಂಥದ್ದು. ನಾನು ನಿಮಗೆ ನಾಣ್ಯದ ಒಂದು ಫೋಟೋಸನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. 1985 ಎಸ್ಪೆಷಲಿ 5ರ ಕೆಳಗಡೆ ಎಚ್ ಮಿಂಟ್ ಇರಬೇಕು. ಇದೆಯಾ ನೋಡಿ, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ನನ್ನ ಹತ್ರ ಇರುವಂಥದ್ದು UNC ನಾಣ್ಯ, ಅನ್ಸರ್ಕ್ಯುಲೇಟೆಡ್ ನಾಣ್ಯ, ಅಂದರೆ ಹೊಸವಾಗಿರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರದ ನಾಣ್ಯ ಎಷ್ಟು ಬೆಲೆ ಬಾಳುತ್ತೆ, ಎಲ್ಲಿ ಮಾರಾಟ ಮಾಡೋದು, ಇದಕ್ಕೆ ನಾನು ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಜನಗಳಿಗೆ ಯಾಕೆ ಕುತೂಹಲ ಮೂಡುತ್ತೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ನೋಡಿರ್ತಾರೆ, ಯೂಟ್ಯೂಬಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಫೇಸ್ಬುಕ್ಕಲ್ಲೋ ಅಥವಾ ಇನ್ನೆಲ್ಲೋ ಒಂದು ಕಡೆ ನೋಡಿರ್ತಾರೆ, ಈ ಒಂದು ನಾಣ್ಯಕ್ಕೆ ವಿಶೇಷವಾದಂತಹ ಬೇಡಿಕೆ ಇದೆ, 1,00,000, 20 ಲಕ್ಷ, 5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಾವು ಕೊಡ್ತೀವಿ ಅಂದ್ಬಿಟ್ಟು ಅವ್ರ ಮೊಬೈಲ್ ನಂಬರು ಹಾಕಿರ್ತಾರೆ. ಅಬ್ಸರ್ವ್ ಮಾಡಿ, ಕೆಲವೊಬ್ಬರು ಫೋನ್ ಮಾಡಿರ್ತಾರೆ, ಅವರೇನೋ ಹಿಂದಿಯಲ್ಲಿ ಮಾತಾಡಿರ್ತಾರೆ, ಅರ್ಥ ಆಗಿರೋದಿಲ್ಲ. ಹಾಗಾದರೆ ಎಲ್ಲಿ ಮಾರೋದು, ಇಟ್ಕೊಂಡು ಏನು ಮಾಡೋದು, ಎಲ್ಲರೂ ಮಾರಬೇಕಲ್ಲ, ಮಾರಿದ್ರೆ ನಮ್ಮ ಕಷ್ಟಗಳು ತಿರೋಗುತ್ತಲ್ಲ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ. ಇವ್ರು ಏನಂತಾರೆ, ಜಾತಕ ಪಕ್ಷಿ ಅಂತ ಕರೀತಾರೆ. ಅಂದರೆ ಜಾತಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ, ಯಾರಾದರೂ ಏನಾದರೂ ಸಿಗ್ತಾರ, ನಮ್ಮ ನಾಣ್ಯಗಳು ತೊಗೊತಾರ ಅಂತ ಬರ್ತಾರೆ ಹುಡ್ಕೊಂಡು. ಯಾರು ನಾಣ್ಯಗಳನ್ನ ತೊಗೊಂಡವ್ರು ಹುಡ್ಕೊಂಡು ಬರ್ತಾರೆ, ನಿಮ್ಮ ಮೆಸೇಜ್ನ ರಿಸೀವ್ ಮಾಡಿಕೊಂಡು ಅಥವಾ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತಾರೆ. ನಿಮಗೆ 22 ಲಕ್ಷ ಸಿಗುತ್ತೆ, 32 ಲಕ್ಷ ಸಿಗುತ್ತೆ, 50 ಲಕ್ಷ ಸಿಗುತ್ತೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ರಿಜಿಸ್ಟ್ರೇಷನ್ ಫೀಸ್ನ ಕಟ್ಟಬೇಕು. ಎಷ್ಟು? ₹750ಇಂದ ಒಬ್ಬರು ₹750 ಹೇಳ್ತಾರೆ, ಕೆಲವೊಬ್ಬರು ₹550 ಹೇಳ್ತಾರೆ. ಕಟ್ಟಿದ್ವಿ, ಸುಮಾರು ಜನ ಕಟ್ಟಿದ್ದಾರೆ. ಕಟ್ಟಿರೋರಿಗೆಲ್ಲ ಗೊತ್ತಾಗಿದೆ ಏನಾಗಿದೆ ಅಂತ. ಎಲ್ಲಿ ಕಟ್ಟೋದು, ಹೇಗೆ ಕಟ್ಟೋದು, ಇದೆಲ್ಲ ನಿಜಾನ ಅಂತ ಕೇಳ್ತಾ ಇರ್ತೀರಲ್ಲ. ಖಂಡಿತ ಹೇಳ್ತಾ ಇದ್ದೀನಿ. ನಾನು ಹೇಳಿದೆ ಅಟ್ಲೀಸ್ಟ್ ವಿಡಿಯೋ ಅರ್ಧ ಆದರೂ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದು ಸಾಮಾನ್ಯ ನಾಣ್ಯ, 1985ರ ₹1 ನಾಣ್ಯ ಇದೆಯಲ್ಲ, ಇದು ಫುಲ್ ಕಾಮನ್ ಕಾಯಿನು. ಎಷ್ಟು ಬೆಲೆ ಬಾಳುತ್ತೆ? ನನ್ನ ಹತ್ರ ಹೊಸ ಕಾಯಿನ್ ಇದೆ ಸರ್, ನಿಮ್ಮ ಹತ್ರ ಇದೆಯಲ್ಲ, ತೋರಿಸ್ತಾ ಇದೆಯಲ್ಲ, ಆ ಥರದ್ದು ಇದೆ. ಎಷ್ಟು ಬೆಲೆ ಬಾಳುತ್ತೆ? ₹30ರಿಂದ ₹40 UNC ಕಾಯಿನ್ ಇತ್ತು ಅಂದರೆ. ಎಷ್ಟು? ₹30ರಿಂದ ₹40 UNC ಇತ್ತು ಅಂದರೆ, ನಾನು ತೋರಿಸ್ತಾ ಇದೀನಲ್ಲ ಆ ಥರದ್ದೇ ಇರಬೇಕು. ಇಲ್ಲ ಸರ್, ಬಳಸಿರೋದಿದೆ, ಎಷ್ಟಿದೆ, ಎಷ್ಟು ಹೋಗುತ್ತೆ? ₹4ರಿಂದ ₹5 ಹೋಗುತ್ತೆ. ಇದು ಈ ಒಂದು ನಾಣ್ಯದ ನಿಜವಾದಂತಹ ಬೆಲೆ. ತಿಳ್ಕೊಳ್ಳಿ, ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಕೆಲವೊಬ್ರು ನಮ್ಮ ಸಬ್ಸ್ಕ್ರೈಬರ್ ಹೇಳ್ತಾಯಿದ್ರು, ಸರ್ ನೀವು ತುಂಬ ಹಾರ್ಷಾಗಿ ಬೈತೀರಾ ಅಂತ. ಸರ್ ಏನಕ್ಕೆ ಬೈತೀನಿ ಅಂತ ಅಂದರೆ, ಎಷ್ಟು ಜನ ದುಡ್ಡು ಕಳ್ಕೊತೀರಾ, ಯಾಕೆ ಅಷ್ಟೊಂದು ವ್ಯಾಮೋಹ, ಯಾಕೆ? ದುಡಿದು ತಿನ್ನಿ, ಫಸ್ಟು ದುಡಿದು ತಿನ್ನಬೇಕು. ಅದನ್ನ ಬಿಟ್ಟು ಯಾರೋ ಬಂದುಬಿಟ್ಟು ನಮ್ಮದು ನಾಣ್ಯ ಇಸ್ಕೊಂಡು ಲಕ್ಷ ಕೊಡ್ತಾರೆ, ಕೋಟಿ ಕೊಡ್ತಾರೆ ಅಂದಾಗ ಅವ್ರಿಗೆ ₹750 ಕೊಡ್ತೀರಾ ಅಂತ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಿದಿರಾ? ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ? ಯಾರೋ ಬಂದು ನಮ್ಮ ಶ್ರೀಮಂತರ ಯಾಕೆ ಆಗಬೇಕು? ಆ ಥರ ಮಾಡೋದು ಯಾಕೆ? ನಿಮ್ಮ ಹತ್ರ ನಿಜವಾಗ್ಲೂ ಬೆಲೆ ಬಾಳೋದಿದೆಯಾ? ಒಬ್ಬರು ಜೆನ್ಯೂನ್ ಕಲೆಕ್ಟರ್ ನಿಮ್ಮನ್ನು ಹುಡ್ಕೊಂಬರ್ತಾರೆ. ಈ ಥರದನ್ನೆಲ್ಲ ಹೇಳ್ಕೊಂಡು ಟ್ರ್ಯಾಕ್ಟರ್ ನೋಟು, ವೈಷ್ಣೋದೇವಿ ಕಾಯಿನು, ಇಂದಿರಾ ಗಾಂಧಿ ಕಾಯಿನು, ₹1 1985ರ ಎಚ್ ಮಿಂಟ್ ಕಾಯಿನು, ಇವನ್ನೆಲ್ಲ ತೊಗೊಂಬಂದು ನಿಮಗೆ ತೊಗೊಂಡೋಗಿ ಅವ್ರು ಏನು ಮಾಡ್ತಾರೆ? ಇವನ್ನೆಲ್ಲ ತೊಗೊಂಡೋಗಿ, ಇವೆಲ್ಲ ಕಾಮನ್ ಕಾಯಿನು, ಎಲ್ಲರ ಹತ್ರನೂ ಇರ್ತವೆ. ಇವೆಲ್ಲ ಯೂಸೇ ಇರೋದಿಲ್ಲ. ಅಂದರೆ ಇವ್ಯಾವುದು ರೇರ್ ನಾಣ್ಯ ಅಲ್ಲ, ಸಾಮಾನ್ಯ ನಾಣ್ಯ. ಇದಕ್ಕೆ ಬೆಲೆನೇ ಇಲ್ಲ. ₹5 ಅಂತ ಹೇಳಿದ್ದೀನಿ ಯೂಸ್ಡ್ ಕಾಯಿನಿಗೆ. ಆಮೇಲೆ ಸರ್ ಕೊಡಿ ₹5 ಬಂದ್ಬಿಡಿ. ಆಮೇಲೆ ನಾನು ಸುಮ್ಮನೆ ಒಂದು ಬೆಲೆ ಇರಬೇಕು ಅಂತ ಹೇಳಿದೆ ಅಷ್ಟೇ. ಕೆಲವೊಂದು ಸತಿ ₹1ಗೆ ₹2 ಸಿಗುತ್ತೆ ಅಷ್ಟೇ. ಇದು ನಿಜವಾದಂತಹ ಬೆಲೆ ಹೇಳ್ತಾ ಇರುವಂಥದ್ದು. ಇನ್ನಾದರೂ ಗಮನಕ್ಕಿಟ್ಟು ಕೇಳಿಸ್ಕೊಂಡು, ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ನಂಬರ್ ಸಿಕ್ತು ಮಾಡಿಬಿಡೋದು ಯಾರಿಗೊಬ್ರಿಗೆ, ಇನ್ನೊಬ್ರಿಗೆ ಯಾವುದೋ ಯೂಟ್ಯೂಬಲ್ಲಿ ನಂಬರ್ ಸಿಕ್ತು ಮಾಡಿಬಿಡೋದು, ಫೋನ್ ಮಾಡಿಬಿಟ್ಟು ಕೇಳಿಬಿಡೋದು, ಈ ರೀತಿ ಮಾಡಿಬಿಟ್ಟು ನೀವು ಯಾಮಾರಕ್ಕೆ ಹೋಗಬೇಡಿ. ಎಷ್ಟು ದಿವಸ ಅಂತ ಇದೇ ಥರ ಯಾಮಾರ್ತೀರಾ? ಎಷ್ಟು ದಿವಸ ಅಂತ ಮೋಸ ಹೋಗ್ತೀರಾ? ಆದಷ್ಟು ನಿಮ್ಮ ಒಂದು ಜಾಗೃತಿಯಲ್ಲಿ ಇರಬೇಕು.
ಯಾರೋ ಬಂದು ನಮ್ಮ ನಾಣ್ಯಗಳನ್ನ ತೊಗೊಂಡೋಗಿ ಅಷ್ಟೆಲ್ಲ ಕೊಡ್ತೀವಿ ಅಂತ ಆಸೆ ಹುಟ್ಟಿಸಿದ ತಕ್ಷಣ 750 ರೂಪಾಯಿ ಕಳಿಸ್ಬಿಡೋದು, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಕಳಿಸ್ಬಿಡೋದು, ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಕಳಿಸ್ಬಿಡೋದು ಫೋಟೋಸ್ನ, ಈ ರೀತಿ ಎಲ್ಲ ಮಾಡಿಬಿಟ್ಟು ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ನ ನೀವೇ ಇನ್ನೊಬ್ರಿಗೆ ಶೇರ್ ಮಾಡ್ತಾಯಿದ್ದೀರಾ. ಆ ಥರ ಯಾವುದೂ ಮಾಡೋಕ್ಕೆ ಹೋಗಬೇಡಿ, ಅವೆಲ್ಲ ಮಿಸ್ಯೂಸ್ ಆಗ್ತವೆ. ಮತ್ತು ಸುಮಾರು ಜನ ಸೈಬರ್ ಕ್ರೈಮ್ಗಳಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತೀರಾ, ತೊಗೊಳೋದಿಲ್ಲ. ಈ ಥರ ಎಷ್ಟೋ ಜನ ಬಿಟ್ಬಿಡ್ತಾರೆ, 500 ರೂಪಾಯಿ ಅಷ್ಟೇ ತಾನೇ ಬಿಡು ಹೋದರೆ ಹೋಯ್ತು ಅಂತ. ಆ ರೀತಿಯೇ ಅವ್ರು ಮಾಡಿ 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 ಅವ್ರು ಲಕ್ಷಾಧೀಶ್ವರ ಹೋಗಿರ್ತಾರೆ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡು ದುಡ್ಡನ್ನ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನಾದ್ರೂ ಏನು ತಿಳ್ಕೊಳ್ಳಿ ಯಾವುದಕ್ಕೆ ಬೆಲೆ ಇರುವಂಥ ನಾಣ್ಯಗಳು, ಯಾವುದು ಸಾಮಾನ್ಯ ನಾಣ್ಯಗಳು ಅಂತ. ಗೊತ್ತಾಗ್ತಾ ಇಲ್ವಾ ನೋಡಿ, ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾವುದು ಒಂದು ಇಂಪಾರ್ಟೆಂಟ್ ಇರುವಂಥ ನಾಣ್ಯಗಳು ಅಂದರೆ ಸ್ವಲ್ಪ ಬೆಲೆ ಇರುತ್ತೆ. ಇವ್ರು ಹೇಳಿದ 20-30 ಲಕ್ಷ ಇರೋದಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಬೆಲೆ ಇರುತ್ತೆ. ಅಂಥ ನಾಣ್ಯಗಳಿತ್ತು ಅಂದರೆ ಅದನ್ನು ರೇರ್ ನಾಣ್ಯಗಳು ಅಂತಾರೆ. ಆಸಕ್ತಿ ಇರೋರು ಕೊನೆವರೆಗೂ ನೋಡಿ. ಆ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಆ ಸ್ಕ್ರೀನ್ ಮೇಲೆ ನೀವು ಟ್ಯಾಪ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಲೆ ಬಾಳುವಂತಹ ನಾಣ್ಯ ಅಂತ. ಇನ್ನಾದ್ರೂ ಸಮಾಜದಲ್ಲಿ ನಡೀತಾ ಇರುವಂತಹ ಈ ರೀತಿ ಅನ್ಯಾಯ ಅಕ್ರಮಗಳನ್ನ ತಡೆಗಟ್ಟಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ.